ಇಂಗ್ಲೆಂಡ್ ತಂಡದ ಕ್ಯಾಪ್ಟನ್ ಆಲ್ರೌಂಡರ್ ಕ್ರಿಕೆಟರ್ ಬೆನ್ ಸ್ಟೋಕ್ಸ್ ಮುಖಕ್ಕೆ ಬಾಲು ಬಂದು ಅಪ್ಪಳಿಸ್ಬಿಟ್ಟಿತ್ತು. ಹಾಗಾಗಿ ಇದೀಗ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದು ಮುಖದ ರೂಪನೇ ಬದಲಾಗಿ ಹೋಗಿದೆ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬಾಲ್ ಹೊಡೆದಿತ್ತು. ಪ್ಲಾಸ್ಟಿಕ್ ಸರ್ಜರಿ ಆದಮೇಲೆ ಅವರ ಫ್ಯಾನ್ಸ್ ನೋಡ್ಬಿಟ್ಟು ದಿಗ್ಭ್ರಮೆ ವ್ಯಕ್ತಪಡಿಸ್ತಾರೆ. ಕಾಲೇಜಿಗೆ ಬಂದ ಯುವತಿಯನ್ನು ಬಲವಂತವಾಗಿ ಕರೆದೊಯ್ದು ತಾಳಿ ಕಟ್ಟಿ ನಂತರ ಅತ್ಯಾಚಾರ ಮಾಡಿದ ಯುವಕ, ಆ ಬಳಿಕ ತಾಳಿ ಕಿತ್ಕೊಂಡು ಪರಾರಿಯಾದ ಘಟನೆ ರಾಯಚೂರಿನ ಲಿಂಗಸುಗೂರು ಕಸಬಾದಲ್ಲಿ ನಡೆದಿದೆ. ಯುವತಿ ಕಂಪ್ಲೇಂಟ್ ಕೊಟ್ಟ ಬಳಿಕ ರಾಜು ಸಂಧಾನಕ್ಕೆ ಅಂತ ಬಂದ ಯುವಕ ಮತ್ತೆ ತಾಳಿ ಕಟ್ತೀನಿ, ಮದುವೆ ಆಗ್ತೀನಿ ಅಂತ ಪೊಲೀಸರ ಸಮ್ಮುಖದಲ್ಲಿ ಒಪ್ಕೊಂಡಿದ್ದಾನೆ. ಮದುವೆಗೆ ಬಟ್ಟೆ ಧರಿಸಿ ಬರ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಯುವಕನ ಬೆಂಬಲಕ್ಕೆ ಬಂದ 4 ವಿರುದ್ಧ ಈಗ ಪೊಲೀಸರು ಕೇಸ್ ಹಾಕಿದ್ದಾರೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾಗ ದಾಳಿ ಮಾಡಿ 23 ಗೋವುಗಳನ್ನು ಶಾಸಕ ಶರಣು ಸಲಗಾರ್ ರಕ್ಷಣೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಚಿಟ್ಟಾಕೆ ಕ್ರಾಸ್ ಬಳಿ ಘಟನೆ ನಡೆದಿದೆ. ಗ್ರಾಮ ಸಂಚಾರಕ್ಕೆ ಅಂತ ಹೊರಟಾಗ ವಿಷಯ ತಿಳಿದು ದಾಳಿ ಮಾಡಿದ ಶಾಸಕ ಸಲಗಾರ್ ವಾಹನಗಳನ್ನು ಪರಿಶೀಲನೆ ಮಾಡಿದಾಗ ಇದು ಗೊತ್ತಾಗಿದೆ. ಯಲಹಂಕ ಕ್ಷೇತ್ರದ ಬಿಜೆಪಿ ಮುಖಂಡ ಸತೀಶ್ ಕಡತನಮಲೆ ಎಂಬಾತ ಸರ್ಕಾರಿ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿದ್ದಲ್ಲದೆ ಸಿಬ್ಬಂದಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕೊನೆಗೆ ಸಹಾಯಕ ನಿರ್ಬಂಧಕ ಪ್ರಕಾಶ್ ರಾವ್ ಅವರು ಸತೀಶ್ ವಿರುದ್ಧ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಡ್ತಾರೆ. ಈಗ ಎಫ್ಐಆರ್ ಆಗಿದೆ. ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕಿನ ಕಂಪ್ಲಾಪುರದಲ್ಲಿ ಹಾವು ಕಡಿದು 14 ವರ್ಷದ ಬಾಲಕ ವೆಂಕಟೇಶ್ ಮೃತಪಟ್ಟಿದ್ದಾನೆ. ಹಸುವಿಗೆ ಹುಲ್ಲು ಹಾಕೋಕೆ ಹೋದಾಗ ಬಾಲಕನ ಬಲಗೈಗೆ ಹಾವು ಕಚ್ಚಿದೆ. ಹಾವು ಕಚ್ಚಿದ್ರೂ ಮನೆಯವರಿಗೆ ತಿಳಿಸದೆ ಆತ ಪ್ಲಾಸ್ಟರ್ ಒಂದನ್ನು ಹಾಕಿಕೊಂಡು ಮತ್ತೆ ಸುಮ್ಮನಾಗಿದ್ದಾನೆ. ಆನಂತರ ಕೆಲ ಹೊತ್ತಿನಲ್ಲೇ ಪ್ರಜ್ಞಾಹೀನನಾಗಿದ್ದಾನೆ. ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಪ್ರಯೋಜನಕ್ಕೆ ಬಂದಿಲ್ಲ. ಕಳೆದ ವರ್ಷ ಮುಂಗಾರಿನಲ್ಲಿ ರೈತ ಮಿತ್ರ ಯೋಜನೆಯಡಿ ಮಳೆಯಾಶ್ರಿತ ಪ್ರದೇಶಗಳ ರೈತರಿಗೆ ಉಚಿತವಾಗಿ ಕೊಡಬೇಕಾಗಿದ್ದ 650 ಕೆಜಿ ಬಿತ್ತನೆ ಬೀಜಗಳನ್ನು ಮಂಡ್ಯದ ಕೃಷಿ ಇಲಾಖೆ ಅಧಿಕಾರಿಗಳು ಈಗ ಕೊಡ್ತಿದ್ದಾರೆ. ಗೋದಾಮಿನಲ್ಲಿ ಕೊಳಿತಾ ಇದ್ದ ಬಿತ್ತನೆ ಬೀಜಗಳ ಚೀಲವನ್ನು ಪರಿಶೀಲಿಸಿದಾಗ ಇದು ಬೆಳಕಿಗೆ ಬಂದಿದೆ. ಮೂಡಿಗೆರೆಯ ನಿಡುವಾಳೆ ಸಮೀಪ ಮಳೆಯಿಂದ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿಯಾಗಿ 2 ಯುವಕರು ಸ್ಥಿತಿ ಗಂಭೀರವಾಗಿತ್ತು. ಇದೇ ಮಾರ್ಗದಲ್ಲಿ ಹೊರನಾಡಿನಿಂದ ಬರ್ತಿದ್ದ ಶಾಸಕಿ ನಯನಾ ಮೋಟಮ್ಮ ರಕ್ತಸ್ರಾವದಿಂದ ರಸ್ತೆಯಲ್ಲಿ ಬಿದ್ದಿದ್ದ ಯುವಕರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರೇಷನ್ ತರೋದಕ್ಕೆ ಹೋಗ್ತಾ ಇದ್ದ 55 ವರ್ಷದ ವ್ಯಕ್ತಿ ಶಿವು ಅನ್ನೋರ ಮೇಲೆ ಕಾಡಾನೆ ದಾಳಿ ನಡೆಸಿ ಕೊಂದು ಹಾಕದ ಘಟನೆ ಕನಕಪುರ ತಾಲೂಕಿನ ಚೀಲಂದವಾಡಿ ಗ್ರಾಮದಲ್ಲಿ ನಡೆದಿದೆ. ಸಂಗಮ ಅರಣ್ಯ ವ್ಯಾಪ್ತಿಯ ಕಾಡಂಚಿನ ಗ್ರಾಮ ಚೀಲಂದವಾಡಿ ನಿವಾಸಿ ಶಿವು ತಲೆ ಮೇಲೆ ಆನೆ ಕಾಲಿಟ್ಟಿದ್ದೇ ತಡ ತೀವ್ರ ರಕ್ತಸ್ರಾವದಿಂದ ಸತ್ತೋಗಿದೆ.